ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ರಿಸ್ಪಿ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ನೋಡೋಣ. 1 ಸ್ಪೂನಷ್ಟು ಕಾಳುಮೆಣಸು ಪುಡಿ ಮಾಡಿರೋದು, 1 ಹಿಡಿಯಷ್ಟು ಹಸಿ ಕೊಬ್ಬರಿ, 8 ರಿಂದ 10 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು, 1 ಇಂಚ್ ಶುಂಠಿ, 1 ಸ್ಪೂನ್ ಜೀರಿಗೆ. ಈ ಎಲ್ಲ ಪದಾರ್ಥಗಳನ್ನ ಉದ್ದಿನಬೇಳೆ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಉದ್ದಿನಬೇಳೆ 1 ಪಾವಷ್ಟು ತಗೊಂಡು ಅದನ್ನು 2 ಅವರ್ ನೆನೆಸಿ ನೀರಿಲ್ದಲೇ ನೀಟಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಮಿಕ್ಸ್ ಮಾಡಿಕೊಂಡ್ರೆ ವಡೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಅದಕ್ಕೆ ನೀರು ಹಾಕ್ಕೋಬೇಡಿ. ಇದು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನೋಡಿ, ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಾರ್ದು. ಎಲ್ಲ ಪದಾರ್ಥಗಳನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಹಾಕ್ಕೊಂಡು ಹೀಗೆ ಹದವಾಗಿ ಕಲಿಸ್ಕೋಬೇಕು. ಈಗ ಒಂದು ದೊಡ್ಡ ಬಾಣಲಿಯಲ್ಲಿ ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಂತ ಗೊತ್ತಾದ ಮೇಲೆ ನೀರನ್ನ ಕೈಗೆ ಹದ್ಕೊಂಡು ಹಿಟ್ಟನ್ನ ಹೀಗೆ ಒಂದು ಸಣ್ಣ ಉಂಡೆ ಅಷ್ಟು ತಗೊಂಡು ಮಧ್ಯದಲ್ಲಿ ಹಿಂಗೆ ತೂತ ಮಾಡಿ ಎಣ್ಣೆಗೆ ಬಿಡಬೇಕು. ಪ್ರತಿ ಸಲ ಒಂದು ವಡೆನ ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡ್ರೆ ವಡೆಗಳು ಕೈಗೆ ಅಂಟ್ಕೊಳ್ಳಲ್ಲ, ನೀಟಾಗಿ ಎಣ್ಣೆಲಿ ಬಿಡೋಕ್ಕೆ ಸುಲಭ ಆಗುತ್ತೆ. ಹೀಗೆ ಎಲ್ಲ ವಡೆಗಳನ್ನೂ ನೀಟಾಗಿ ಎಣ್ಣೆ ಒಳಗೆ ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡು ಬಿಡಬೇಕು. ಬಾಣಲಿಯಲ್ಲಿ ಒಂದು 5 ರಿಂದ 6 ಹಿಡಿಸಿದ್ರೆ ಅಷ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ತಿರ್ಗ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ನಿಮಗೆ ಸುಲಭ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಉಂಡೆ ಅಷ್ಟು ತಗೊಂಡು ಅದನ್ನು ತೂತ ಮಾಡಿ ಎಣ್ಣೆಲಿ ಬಿಡಬೇಕು. 1 ನಿಮಿಷದಿಂದ 1.5 ನಿಮಿಷದಷ್ಟು ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ತಿರ್ವಾಕಕ್ಕೆ ಹೋದರೆ ಅದೆಲ್ಲ ಆಮೇಲೆ ಪುಡಿ ಆಗಿಬಿಡುತ್ತೆ. 1-2 ನಿಮಿಷದ ನಂತರ ಅದೇ ಮೇಲೆ ಬರುತ್ತೆ, ಆಗ ನೀವು ಹಿಂಗೆ ತಿರ್ಗಿಸ್ಕೋಬೋದು, ಸುಲಭ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇವಾಗ ಈಸಿಯಾಗಿ ಟರ್ನ್ ಆಗ್ತಾಯಿದೆ. ಈಗ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷದ ನಂತರ ಹೀಗೆ ಗೋಲ್ಡನ್ ಬ್ರೌನ್ ಆಗಿ ನಿಮಗೆ ವಡೆಗಳೆಲ್ಲ ಬೆಂದಿರುತ್ತೆ. ತಿರುಗಿಸಿ ಆ ಕಡೆ ಈ ಕಡೆ 2 ಕಡೆನೂ ನೀಟಾಗಿ ಬೇಯಿಸಬೇಕು. ಆನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಇರೋವಂಥ ಬೌಲ್ಗೆ ತಕ್ಕೊಳ್ಳೋಣಂತೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಕ್ರಿಸ್ಪಿ ಆದ ಉದ್ದಿನ ವಡೆ ಸವಿಯಲು ಸಿದ್ಧ. ಒಂದು ಸತಿ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಹೆಂಗಾಯಿತು ನಿಮ್ಮ ಮನೆಯಲ್ಲಿ ಅಂತ. ಥ್ಯಾಂಕ್ ಯು.